ಸರ್ವೇಭ್ಯೋ ನಮಃ. ಮದುವೆ, ದಾಂಪತ್ಯ, ಸಂತಾನ ಮತ್ತು ದೇಶ, ಹಾಗೆ ಕನ್ಯಾದಾನವು ಪರಮಶ್ರೇಷ್ಠ, ಎಲ್ಲ ದಾನಕ್ಕಿಂತ ಪರಮಶ್ರೇಷ್ಠ ಎಂದು ಈ ವಿಡಿಯೋದಲ್ಲಿ ಇವುಗಳನ್ನು ಆಧಾರ ಸಹಿತವಾಗಿ ಹೇಳುತ್ತೇನೆ. ಇದು ನನ್ನ ವೈಯಕ್ತಿಕ ಜೀವನದ ಪ್ರಶ್ನೆ ಮತ್ತು ಯುವಜನತೆಯ ವೈಯಕ್ತಿಕ ಇಚ್ಛೆಯ ಮತ್ತು ದೇಶದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುವ ವಿಚಾರ. ಪ್ರತಿಯೊಬ್ಬರೂ ಸಂತಾನ ಅಪೇಕ್ಷಿಗಳು, ಸಮಾಜದ ಹಿತೈಷಿಗಳು, ಹಿರಿಯ ನಾಗರಿಕರು ನೋಡಲೇಬೇಕಾದ ನಿಮ್ಮ ಮಕ್ಕಳ ಮತ್ತು ದೇಶದ ಭವಿಷ್ಯದ ಒಂದು ಚಿಂತನೆ. ಸಂಕುಚಿತ ಭಾವನೆಯನ್ನು ಬಿಟ್ಟು ಈ ವಿಡಿಯೋವನ್ನು ನೋಡಿದವರು ನನ್ನ ವಿಚಾರವಾಗಿ ಕನ್ಯಾ ದಾನಿಕರನ್ನು ಹುಡುಕಲು ಸಹಕರಿಸಬೇಕಾಗಿ ವಿನಂತಿ. ಆಚಾರ್ಯ ಸುಶ್ರುತರ ಪ್ರಕಾರ ಪುರುಷನಿಗೆ 25 ವರ್ಷ ಮತ್ತು ಮಹಿಳೆಗೆ 16 ವರ್ಷ ತುಂಬಿದಾಗ ಮಾತ್ರ ಪೂರ್ಣ ಪರಿಪಕ್ವತೆ ಸಿಗುತ್ತದೆ. ಈ ವಯಸ್ಸಿಗಿಂತ ಮುಂಚೆ ಮದುವೆಯಾಗುವುದು ಅಥವಾ ಗರ್ಭಧರಿಸುವುದು ಆರೋಗ್ಯಕ್ಕೆ ಹಾನಿಕರ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಂಚವಿಂಶೆ ತಥೋ ವರ್ಷೆ ಪುಮಾನ್ನಾರೀತು ಷೋಡಶೆ ಸಮತ್ವಾಗತ ವೀರ್ಯೋತೌ ಜಾನೀಯಾತ್ ಕುಶಲೋಭಿಷಕ. ಪಂಚವಿಂಶತಿ ವರ್ಷೆ ಅಂತಂದರೆ 25ನೇ ವಯಸ್ಸಿನಲ್ಲಿ ತಥೋ ನಾರಿ ನಂತರ ಆಗ ಪುಮಾನ್ ಪುರುಷನು, ನಾರೀತು ಮತ್ತು ಸ್ತ್ರೀಯು ನಾರಿಯ ಜೊತೆ, ಷೋಡಶೆ 16ನೇ ವಯಸ್ಸಿನಲ್ಲಿ ಸಮತ್ವಾಗತ ವೀರ್ಯವು ಸಮಾನವಾಗಿ ಪರಿಪೂರ್ಣವಾದ ವೀರ್ಯ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೊಂದುತ್ತಾರೆ. ಸಂತಾನೋತ್ಪತ್ತಿಗೆ ಸೂಕ್ತವಾದ ಧಾತುಗಳ ಶುದ್ಧಿಯನ್ನು ಪಡೆಯುತ್ತಾರೆ. ತೌಹು ಅವರಿಬ್ಬರನ್ನು ಜಾನೀಯ ತಿಳಿಯಬೇಕು. ಕುಶಲೋ ಚತುರನಾದ ಅಂದರೆ ಬುದ್ಧಿವಂತನಾದ, ಭಿಷಕ್ ವೈದ್ಯನು. ಆಯುರ್ವೇದ ತಜ್ಞರಾದ ಸುಶ್ರುತ ಮತ್ತು ವಾಗ್ಭಟರು ದೈಹಿಕ ಬೆಳವಣಿಗೆಗೆ ಮತ್ತು ಉತ್ತಮ ಗುಣಮಟ್ಟದ ಸಂತಾನೋತ್ಪತ್ತಿ ಧಾತುಗಳ ಅಂದರೆ ಶುಕ್ರ ಮತ್ತು ಆರ್ತವ ಆಧಾರದ ಮೇಲೆ ಸೂಕ್ತ ವಯಸ್ಸನ್ನು ನಿರ್ಧಾರವನ್ನು ಮಾಡಿದ್ದಾರೆ. ಸಣ್ಣ ವಯಸ್ಸಿನ ಗರ್ಭಧಾರಣೆ ದುಷ್ಪರಿಣಾಮಗಳನ್ನು ತಿಳಿಯುವ 16ನೇ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರು ಗರ್ಭಧರಿಸುವುದು ಅತ್ಯಂತ ಹಾನಿಕರ. ಇದರಿಂದ ಗರ್ಭದಲ್ಲಿರುವ ಭ್ರೂಣವು ಸರಿಯಾಗಿ ಬೆಳೆಯುವುದಿಲ್ಲ. ಅವಧಿಗೆ ಮುನ್ನವೇ ಹೆರಿಗೆಯಾಗಬಹುದು ಅಥವಾ ಮಗು ದೈಹಿಕ ದೋಷ ಹಾಗೂ ದುರ್ಬಲ ಅಂಗಾಂಗಗಳೊಂದಿಗೆ ಜನಿಸಬಹುದು. ಅಕಾಲಿಕ ಗರ್ಭಧಾರಣೆ ತಾಯಿ ಮತ್ತು ಮಗು ಇಬ್ಬರ ದೀರ್ಘಕಾಲದ ಆರೋಗ್ಯಕ್ಕೂ ಮಾರಕ ಎಂದು ಸ್ಪಷ್ಟಪಡಿಸುತ್ತವೆ. ಆಯುರ್ವೇದದಲ್ಲಿ ತಡವಾಗಿ ಮದುವೆಯಾಗುವುದರಿಂದ ಅಥವಾ ತಡವಾಗಿ ಗರ್ಭಧರಿಸುವುದರಿಂದ, ವಿಶೇಷವಾಗಿ ಮಹಿಳೆಯರಿಗೆ 35 ವರ್ಷ ದಾಟಿದ ನಂತರ ದಂಪತಿಗಳು ಮತ್ತು ಜನಿಸುವ ಮಗುವಿನ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ನಾವು ನೋಡುವ. ಆಯುರ್ವೇದದ ಪ್ರಮುಖ ಗ್ರಂಥವಾದ ಸುಶ್ರುತ ಸಂಹಿತೆಯ ಶಾರೀರ ಸ್ಥಾನ 10:47 ಈ ಕೆಳಗಿನ ಶ್ಲೋಕವು ಅತಿಯಾದ ವಯಸ್ಸಾದ ಮೇಲೆ ಗರ್ಭವನ್ನು ಧರಿಸುವುದರಿಂದ ಆಗುವ ತೊಂದರೆಯನ್ನು ಎಚ್ಚರಿಸುತ್ತದೆ. ವಾವಿಕಾರೇಣೋ ಪ್ರಸೃಷ್ಟಾಯ ಗರ್ಭೋನೈವ ತಿಷ್ಠತಿ ಭವತಿ ವಾ ಕ್ಷಿಪ್ರಮೇವ ವಿನಶ್ಯತಿ. ಸುಶ್ರುತ ಸಂಹಿತೆಯಿಂದ ಆಯ್ದ ಶ್ಲೋಕ. ಇದರ ತಾತ್ಪರ್ಯ ಅತಿಯಾದ ವಯಸ್ಸಾದ, ಅತಿವೃದ್ಧ ಅಥವಾ ಯಾವುದಾದರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ಗರ್ಭವು ಸರಿಯಾಗಿ ನಿಲ್ಲುವುದಿಲ್ಲ. ಒಂದು ವೇಳೆ ಗರ್ಭ ಧರಿಸಿದರೂ ಸಹ ಆ ಭ್ರೂಣವು ಗರ್ಭದಲ್ಲೇ ನಾಶವಾಗಬಹುದು ಅಥವಾ ಅಕಾಲಿಕ ಗರ್ಭಪಾತಕ್ಕೆ ಒಳಗಾಗಬಹುದು. ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಸಿತದ ಬಗ್ಗೆ ತುಂಬ ಇನ್ಫರ್ಟಿಲಿಟಿ ವಯಸ್ಸಾಗುತ್ತಾ ಹೋದಂತೆ ಪುರುಷರಲ್ಲಿ ಶುಕ್ರಧಾತು ಸ್ಪ್ಯಾಮ್ ಕ್ವಾಲಿಟಿ ಮತ್ತು ಮಹಿಳೆಯರಲ್ಲಿ ಆರ್ಥವ ಧಾತು ಎಗ್ ಕ್ವಾಲಿಟಿ ಕ್ಷೀಣಿಸುತ್ತದೆ. ಇದರಿಂದ ನೈಸರ್ಗಿಕವಾಗಿ ಗರ್ಭಧರಿಸಲು ದಂಪತಿಗಳು ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ. ದೈಹಿಕ ಮತ್ತು ಮಾನಸಿಕ ವಿಕಲಚೇತನ ಮಗು ಅತಿ ಹೆಚ್ಚು ವಯಸ್ಸಾದ ಮೇಲೆ ಜನಿಸುವ ಮಕ್ಕಳು ದೈಹಿಕವಾಗಿ ದೌರ್ಬಲ್ಯ ಹೊಂದಿರುವ ಸಾಧ್ಯತೆ ಹೆಚ್ಚು. ಅಲ್ಲದೆ ಮಗುವಿಗೆ ಅಂಗವೈಕಲ್ಯ ಅಥವಾ ಡೌನ್ ಸಿಂಡ್ರೋಮ್ ನಂತಹ ಜನ್ಮಜಾತ ಕಾಯಿಲೆಗಳು ಬರುವ ಅಪಾಯವಿರುತ್ತದೆ. ದೈಹಿಕ ಶಕ್ತಿ ಮತ್ತು ಉತ್ಸಾಹದ ಕೊರತೆಯ ಉಂಟಾಗುತ್ತದೆ. ವಯಸ್ಸು 30-35 ದಾಟಿದ ನಂತರ ದೇಹದಲ್ಲಿ ವಾತದೋಷ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಇದು ದೈಹಿಕ ದಣಿವನ್ನು ಉಂಟು ಮಾಡುತ್ತದೆ. ಇದರಿಂದ ವಯಸ್ಸಾದ ಪೋಷಕರಿಗೆ ಸಣ್ಣ ಮಕ್ಕಳನ್ನು ಆಡಿಸಲು, ಅವರೊಂದಿಗೆ ಬೆರೆಯಲು ದೈಹಿಕ ಉತ್ಸಾಹ ಸಾಲುವುದಿಲ್ಲ. ವೈವಾಹಿಕ
ಹೊಂದಾಣಿಕೆಯ ಸಮಸ್ಯೆ ಉಂಟಾಗುತ್ತದೆ. ವಯಸ್ಸಾದಂತೆ ವ್ಯಕ್ತಿಯಲ್ಲಿ ಸ್ವಭಾವ, ಹಠ ಮತ್ತು ವೈಯಕ್ತಿಕ ಅಭ್ಯಾಸಗಳು ಗಟ್ಟಿಯಾಗುತ್ತವೆ. ಇದರಿಂದ ಮದುವೆಯ ನಂತರ ಹೊಸ ಸಂಗಾತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಮಾನಸಿಕವಾಗಿ ಕಷ್ಟವಾಗಬಹುದು. ಆದ್ದರಿಂದಲೇ ಆಯುರ್ವೇದದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿ ಇರುವಾಗಲೇ ಯೌವನಾವಸ್ಥೆಯಲ್ಲಿ ವಿವಾಹ ಮತ್ತು ಪ್ರಜೋತ್ಪತ್ತಿ ಕಾರ್ಯಗಳನ್ನು ಮಾಡಿಕೊಳ್ಳಲು ಸೂಕ್ತ ಮಾರ್ಗದರ್ಶನವನ್ನು ನೀಡಲಾಗಿದೆ. ಆಯುರ್ವೇದ ಮತ್ತು ಸನಾತನ ಧರ್ಮದ ಗ್ರಂಥಗಳ ಪ್ರಕಾರ ತಡವಾಗಿ ಮದುವೆಯಾಗುವುದು ಮತ್ತು ಅಕಾಲಿಕವಾಗಿ ಗರ್ಭಧರಿಸುವುದು ಕೇವಲ ಒಂದು ಕುಟುಂಬ ಮಾತ್ರವಲ್ಲ, ಇಡೀ ದೇಶ ಮತ್ತು ಸಮಾಜದ ಮೇಲೂ ಗಂಭೀರವಾದ ದುಷ್ಪರಿಣಾಮಗಳನ್ನು ಬೀರುತ್ತದೆ. ತಡವಾದ ಮದುವೆಯಿಂದಾಗಿ ಹುಟ್ಟುವ ದುರ್ಬಲ ಸಂತತಿಯು ದೇಶದ ಪ್ರಗತಿಯನ್ನು ಕುಂಠಿತಗೊಳಿಸುತ್ತವೆ ಮತ್ತು ಸಮಾಜದಲ್ಲಿ ಧರ್ಮದ ನಾಶಕ್ಕೆ ಕಾರಣವಾಗುತ್ತದೆ. ಈ ಕುರಿತು ಭಗವದ್ಗೀತೆಯ ಒಂದು ಅಧ್ಯಾಯ ಶ್ಲೋಕ 41 ಮತ್ತು 42 ಪ್ರಸಿದ್ಧ ಶ್ಲೋಕವು ಸಮಾಜದ ಮೇಲಾಗುವ ಪರಿಣಾಮಗಳನ್ನು ಸ್ಪಷ್ಟವಾಗಿ ವಿವರಣೆಯನ್ನು ನೀಡುತ್ತದೆ. ಅಧರ್ಮಾಭಿ ಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಸಂಕರೋ ನರಕಾಯೈವ ಕುಲಘ್ನಾನ ಕುಲಸ್ಯ ಚ. ಶ್ಲೋಕದ ತಾತ್ಪರ್ಯ ಏನು ಅಂತಂದರೆ, ಸಮಾಜದಲ್ಲಿ ನಿಯಮಗಳು ಮತ್ತು ಸಂಪ್ರದಾಯಗಳು ಸರಿಯಾದ ವಯಸ್ಸಿನ ಮದುವೆ ಮತ್ತು ಧರ್ಮ ಉಲ್ಲಂಘನೆಯಾದಾಗ ಅಧರ್ಮವು ಹೆಚ್ಚಾಗುತ್ತದೆ. ಇದರಿಂದಾಗಿ ಸಮಾಜದಲ್ಲಿ ಶಿಸ್ತು ತಪ್ಪಿ ವರ್ಣಸಂಕರ, ಅನಪೇಕ್ಷಿತ, ಅನಾರೋಗ್ಯಕರ ಮತ್ತು ಸಂಸ್ಕಾರಹೀನ ಸಂತತಿ ಜನ್ಮ ತಾಳುತ್ತದೆ. ಇಂತಹ ದುರ್ಬಲ ಮತ್ತು ಧರ್ಮಹೀನ ಸಂತತಿಯು ಇಡೀ ಕುಲವನ್ನು ಮತ್ತು ಸಮಾಜವನ್ನು ಅವನತಿಯತ್ತ ನರಕದಂತಹ ಸ್ಥಿತಿಗೆ ತಳ್ಳುತ್ತದೆ. ದೇಶದ ಮೇಲೆ ಬೀರುವ ಪ್ರಮುಖ ದುಷ್ಪರಿಣಾಮಗಳು ಏನು ಅಂತಂದರೆ, ದುರ್ಬಲ ಮಾನವ ಸಂಪನ್ಮೂಲ, ವೀಕ್ ಹ್ಯೂಮನ್ ರಿಸೋರ್ಸ್. ಆಯುರ್ವೇದದ ಪ್ರಕಾರ ತಡವಾದ ವಯಸ್ಸಿನಲ್ಲಿ ದೇಹದಲ್ಲಿ ವಾತದೋಷ ಹೆಚ್ಚಾದಾಗ ಜನಿಸುವ ಮಕ್ಕಳು ದೈಹಿಕ ಮತ್ತು ಮಾನಸಿಕವಾಗಿ ದೌರ್ಬಲ್ಯವನ್ನು ಹೊಂದಿರುವ ಸಾಧ್ಯತೆ ಹೆಚ್ಚು. ಒಂದು ದೇಶದ ಪ್ರಗತಿಗೆ ಸದೃಢ ಯುವ ಶಕ್ತಿ ಆಧಾರವಾಗಿದೆ. ಶಕ್ತಿಹೀನ ಯುವ ಪೀಳಿಗೆಯಿಂದ ದೇಶದ ರಕ್ಷಣೆ ಮತ್ತು ಆರ್ಥಿಕ ಪ್ರಗತಿ ಕುಂಠಿತವನ್ನು ಹೊಂದುತ್ತದೆ. ಆರ್ಥಿಕ ಹೊರೆ ಮತ್ತು ಆರೋಗ್ಯದ ಬಿಕ್ಕಟ್ಟಾಗುತ್ತದೆ. ತಡವಾಗಿ ಮದುವೆಯಾಗುವುದರಿಂದ ದಂಪತಿಗಳಿಗೆ ನೈಸರ್ಗಿಕವಾಗಿ ಮಕ್ಕಳಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಇದರಿಂದ ಅವರು IVF ನಂತಹ ದುಬಾರಿ ಚಿಕಿತ್ಸೆಗಳಿಗೆ ಒಳಗಾಗುತ್ತಾರೆ. ಅಲ್ಲದೆ ಹುಟ್ಟುವ ಮಕ್ಕಳ ಅನಾರೋಗ್ಯದಿಂದಾಗಿ ದೇಶದ ಆರೋಗ್ಯ ವಲಯದ ಹೆಲ್ತ್ ಕೇರ್ ಸಿಸ್ಟಮ್ ಮೇಲೆ ಭಾರಿ ಆರ್ಥಿಕ ಹೊರೆ ಬೀಳುತ್ತದೆ. ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಮೌಲ್ಯಗಳ ನಾಶವಾಗುತ್ತದೆ. ವಯಸ್ಸಾದ ಪೋಷಕರು ಮತ್ತು ಮಕ್ಕಳ ನಡುವೆ ಜನರೇಷನ್ ಗ್ಯಾಪ್ ಅತಿಯಾಗಿ ಇರುತ್ತದೆ. ಇದರಿಂದಾಗಿ ಹಿರಿಯರು ತಮ್ಮ ಮಕ್ಕಳಿಗೆ ದೇಶದ ಸಂಸ್ಕೃತಿ, ಕಲೆ, ಆಚಾರ, ವಿಚಾರ ಮತ್ತು ಸಂಸ್ಕಾರಗಳನ್ನು ಯಶಸ್ವಿಯಾಗಿ ದಾಟಿಸಲು ಸಾಧ್ಯವಾಗುವುದಿಲ್ಲ. ಇದು ದೇಶದ ಸಾಂಸ್ಕೃತಿಕ ಅಧಃಪತನಕ್ಕೆ ಕಾರಣವಾಗುತ್ತದೆ. ವೃದ್ಧರ ಜನಸಂಖ್ಯೆ ಹೆಚ್ಚಳ, ಏಜಿಂಗ್ ಪಾಪ್ಯುಲೇಷನ್ಸ್. ತಡವಾಗಿ ಮದುವೆಯಾಗುವುದರಿಂದ ಜನನ ಪ್ರಮಾಣ, ಬರ್ತ್ ರೇಟ್ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದರಿಂದ ದೇಶದಲ್ಲಿ ದುಡಿಯುವ ಯುವಕರಿಗಿಂತ ವೃದ್ಧರ ಸಂಖ್ಯೆ ಹೆಚ್ಚಾಗಿ ದೇಶದ ಆರ್ಥಿಕ ಉತ್ಪಾದನಾ ಸಾಮರ್ಥ್ಯ ಕುಸಿಯುತ್ತದೆ. ಉದಾಹರಣೆಗೆ, ಪ್ರಸ್ತುತ ಜಪಾನ್ ಮತ್ತು ಕೆಲವು ಯುರೋಪಿಯನ್ ದೇಶಗಳು ಎದುರಿಸುತ್ತಿರುವ ಬಿಕ್ಕಟ್ಟುಗಳು. ಆದ್ದರಿಂದಲೇ ಕೇವಲ ವೈಯಕ್ತಿಕ ಸುಖಕ್ಕಾಗಿ ಮಾತ್ರವಲ್ಲದೆ ದೇಶದ ಸುಭಿಕ್ಷೆ ಮತ್ತು ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಸರಿಯಾದ ವಯಸ್ಸಿನಲ್ಲಿ ವಿವಾಹವಾಗುವುದು ಅತ್ಯಂತ ಅಗತ್ಯ ಎಂದು ನಮ್ಮ ಶಾಸ್ತ್ರಗಳು ಒತ್ತಿ ಹೇಳುತ್ತವೆ. ಆಯುರ್ವೇದದಲ್ಲಿ ದೇಶದ ಒಟ್ಟಾರೆ ಆರೋಗ್ಯ ಮತ್ತು ಸಾಮೂಹಿಕ ಜನಸಂಖ್ಯೆಯ ವಿನಾಶವನ್ನು ಜನಪದೋಧ್ವಂಸ ಎಂಬ ಅದ್ಭುತ ಪರಿಕಲ್ಪನೆಯಡಿಯಲ್ಲಿ ವಿವರಿಸಲಾಗಿದೆ. ಜನಪದ ಎಂದರೆ ಒಂದು ನಿರ್ದಿಷ್ಟ ದೇಶ, ರಾಜ್ಯ ಅಥವಾ ಸಮುದಾಯ. ಉಧ್ವಂಸ ಎಂದರೆ ಸಂಪೂರ್ಣ ನಾಶ. ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲಿ ಇದನ್ನು ಸಾಂಕ್ರಾಮಿಕ ರೋಗಗಳು, ವಾಯು ಮಾಲಿನ್ಯ ಮತ್ತು ಜಾಗತಿಕ ತಾಪಮಾನದ ಕ್ಲೈಮೇಟ್ ಚೇಂಜ್ ಬಿಕ್ಕಟ್ಟು ಎಂದು ಕರೆಯಲಾಗಿದೆ. ಆಚಾರ್ಯ ಚರಕರು ಮತ್ತು ಚರಕ ಸಂಹಿತೆಯ ವಿಮಾನ ಸ್ಥಾನ 3ನೇ ಅಧ್ಯಾಯದಲ್ಲಿ ಜನಪದೋಧ್ವಂಸಿನೀಯಂ ವಿಮಾನಂ ಈ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾರೆ.
ಜನಪದೋಧ್ವಂಸದ ಮೂಲ ಶ್ಲೋಕ ಮತ್ತು ಕಾರಣಗಳನ್ನು ನಾವು ಈಗ ತಿಳಿಯುವ. ಒಬ್ಬ ವ್ಯಕ್ತಿಯ ಪ್ರಕೃತಿ ಮತ್ತು ಆಹಾರ ಪದ್ಧತಿ ಬೇರೆಯಾಗಿದ್ದರೂ ಇಡೀ ದೇಶದ ಜನರನ್ನು ಒಟ್ಟಿಗೆ ಬಾಧಿಸುವ 4 ಪ್ರಮುಖ ಸಾಮಾನ್ಯ ಅಂಶಗಳು ಸಾಧನ ಹೇತು. ಕಲುಷಿತಗೊಂಡಾಗ ದೇಶದ ಆರೋಗ್ಯ ಹದಗೆಡುತ್ತದೆ. ವಾಯುಮುದಕಂ ದೇಶಂ ಕಾಲಮಿತಿ ಪ್ರಕೃತಿ ವಿಪರ್ಯಾತ್ ಜನಪದ ಮುಧ್ವಂಸಯಂತಿ ದೋಷಾಃ ಸಾಧಾರಣಾಶ್ಚಯೇ ಚರಕ ಸಂಹಿತೆ ವಿಮಾನಸ್ಥಾನ 3 ಮತ್ತು 6. ಇದರ ಅರ್ಥ, ಯಾವಾಗ ದೇಶದ ಎಲ್ಲ ಜನರಿಗೂ ಸಾಮಾನ್ಯ ಹಾಗೂ ಅತ್ಯಗತ್ಯವಾಗಿರುವ ವಾಯು ಅಂದರೆ ಗಾಳಿ, ಉದಕ ನೀರು, ದೇಶ ಭೂಮಿ, ಪ್ರದೇಶ ಮತ್ತು ಕಾಲ ಋತುಮಾನ ಸಮಯಗಳು ತನ್ನ ನೈಸರ್ಗಿಕ ಗುಣಗಳನ್ನು ಕಳೆದುಕೊಂಡು ಕಲುಷಿತಗೊಳ್ಳುತ್ತವೆಯೋ ಆಗ ಇಡೀ ದೇಶವೇ ಸಾಂಕ್ರಾಮಿಕ ರೋಗಗಳಿಂದ ನಾಶವಾಗುತ್ತದೆ. ಪರಿಸರವನ್ನು ರಕ್ಷಿಸಬೇಕು. ದೇಶದ ಆರೋಗ್ಯ ಕೆಡಲು ಪ್ರಮುಖ ಕಾರಣಗಳು ಅಂತಂದರೆ ವಾಯುದುಷ್ಟಿ, ಗಾಳಿಯ ಮಾಲಿನ್ಯ, ಅಸ್ವಾಭಾವಿಕ ವಾಸನೆ, ಧೂಳು, ಹೊಗೆ ಮತ್ತು ವಿಷಕಾರಿ ಅನಿಲಗಳಿಂದ ಕೂಡಿದ ಗಾಳಿ. ಇದು ಶ್ವಾಸಕೋಶದ ಕಾಯಿಲೆಗಳು ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಹರಡುತ್ತವೆ. ಜಲದುಷ್ಟಿ, ನೀರಿನ ಮಾಲಿನ್ಯ, ಕೆಟ್ಟ ವಾಸನೆ, ಅಸಹಜ ಬಣ್ಣ ಮತ್ತು ರುಚಿ ಇಲ್ಲದ ನೀರು, ಜಲಚರಗಳು ನಾಶವಾಗುವುದು ಮತ್ತು ಕಲುಷಿತ ನೀರಿನಿಂದ ಇಡೀ ಸಮಾಜಕ್ಕೆ ರೋಗ ಹರಡುವುದು. ಜಲಚರ ನಾಶದಿಂದ ದೇಶ ಛಿದ್ರವಾಗುವುದು ಸಾಧ್ಯವಿದೆ. ಹಾಗೆ ದೇಶದೃಷ್ಟಿ, ಭೂಮಿಯ ಮಾಲಿನ್ಯ, ಭೂಮಿಯ ಫಲವತ್ತತೆ ನಾಶವಾಗುವುದು, ಸೊಳ್ಳೆ, ನೊಣ, ಹಲವಾರು ಕ್ರಿಮಿಕೀಟಗಳ ಅತಿಯಾದ ಉತ್ಪತ್ತಿ ಹಾಗೂ ಬೆಳೆಗಳು ವಿಷಪೂರಿತವಾಗುವುದು. ಇನ್ನು ಕಾಲದೃಷ್ಟಿ, ಋತುಮಾನದ ಏರುಪೇರು, ಮಳೆಗಾಲದಲ್ಲಿ ಮಳೆ ಬಾರದಿರುವುದು, ಚಳಿಗಾಲದಲ್ಲಿ ಅತಿಯಾದ ಬಿಸಿಲು ಇರುವುದು, ಹವಾಮಾನ ವೈಪರೀತ್ಯ. ಈ ರೀತಿ ಹಲವಾರು ಕಾರಣಗಳು. ಎಲ್ಲದಕ್ಕೂ ಮೂಲ ಕಾರಣ ಅಧರ್ಮ ಅಂತಂದರೆ ಸನ್ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ನಡೆಯದೇ ಇದ್ದರೆ ಮಾತ್ರ, ಮತ್ತು ಪ್ರಜ್ಞಾಪರಾಧ ಅರಿತು ನಡೆಯದೇ ಇದ್ದರೆ. ಆಚಾರ್ಯ ಚರಕರು ಈ ಎಲ್ಲ ಪರಿಸರ ಮಾಲಿನ್ಯ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಮೂಲ ಕಾರಣ ಮಾನವನ ಅಧರ್ಮ, ಸ್ವಾರ್ಥ, ನೈತಿಕತೆಯ ಕೊರತೆ ಮತ್ತು ಪ್ರಜ್ಞಾಪರಾಧ, ಇದು ತಿಳಿದು ತಪ್ಪು ಮಾಡುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅದ್ಭುತವಾದ ಒಂದು ವಿಜ್ಞಾನ. ಮಾನವನು ಪ್ರಕೃತಿಯ ನಿಯಮಗಳನ್ನು ಮೀರಿ ನಿಯಮಬಾಹಿರವಾಗಿ ಬದುಕಿದಾಗ ಪ್ರಕೃತಿಯು ವಿಕೋಪಕ್ಕೆ ತಿರುಗುತ್ತದೆ, ಅಂದರೆ ನಾಶವಾಗುತ್ತದೆ. ಪ್ರಕೃತಿ ನಾಶವಾದರೆ ನಾವು ನಾಶವೇ. ಆಯುರ್ವೇದದಲ್ಲಿ ತಿಳಿಸಲಾದ ದೇಶದ ಆರೋಗ್ಯ ರಕ್ಷಣಾ ಕ್ರಮಗಳು ಅಂದರೆ ಸೊಲ್ಯೂಷನ್ಸ್, ದೇಶದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಲು ಆಯುರ್ವೇದವು ಈ ಕೆಳಗಿನ ಮಾರ್ಗಗಳನ್ನು ಸೂಚನೆಯನ್ನು ಮಾಡುತ್ತದೆ. ಪಂಚಕರ್ಮ ಚಿಕಿತ್ಸೆ, ಡೆಟಾಕ್ಸಿಫಿಕೇಷನ್, ಇಡೀ ಸಮಾಜದ ಜನರು ತಮ್ಮ ದೇಹವನ್ನು ಶುದ್ಧೀಕರಿಸಿಕೊಳ್ಳುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು, ಇಮ್ಯುನಿಟಿ ಪವರ್ ಹೆಚ್ಚಿಸಿಕೊಳ್ಳುವುದು. ಇನ್ನು ರಸಾಯನ ಚಿಕಿತ್ಸೆ, ರೆಜುವೇನೇಷನ್ ಸಮಥಿಂಗ್, ಗಿಡಮೂಲಿಕೆಗಳ ಬಳಕೆಯಿಂದ ದೇಹದ ಅಂಗಾಂಗಗಳನ್ನು ಬಲಪಡಿಸುವುದು. ಧೂಪನ ಕರ್ಮ, ಫುಮಿಗೇಷನ್, ಬೇವಿನ ಎಲೆ, ಗುಗ್ಗುಲ ಮತ್ತು ಸಾಸಿವೆಗಳನ್ನು ಬಳಸಿ ಪರಿಸರದಲ್ಲಿ ಹೊಗೆ ಹಾಕುವ ಮೂಲಕ ವಾಯುಮಂಡಲದಲ್ಲಿರುವ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವುದು. ಸದ್ವೃತ್ತ ಮತ್ತು ಧರ್ಮದ ಪಾಲನೆ, ಸಮಾಜದಲ್ಲಿ ಸತ್ಯ, ಸೌಹಾರ್ದತೆ, ನೈತಿಕತೆ ಮತ್ತು ಪರಿಸರ ಪ್ರೇಮಗಳನ್ನು ಅಳವಡಿಸಿಕೊಳ್ಳುವಂಥದ್ದು. ಕನ್ಯಾದಾನವನ್ನು ಹಿಂದೂ ಧರ್ಮದಲ್ಲಿ ಇದು ತುಂಬ ಪ್ರಾಮುಖ್ಯ, ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠವಾದ ದಾನವೆಂದು ಪರಿಗಣಿಸಲಾಗಿದೆ. ಉಳದ ದಾನಗಳೆಲ್ಲ ಕೇವಲ ಕ್ಷಣಿಕವಷ್ಟೇ. ಕನ್ಯಾಂ ಲಕ್ಷಣ ಸಂಪನ್ನ ಕನಕಾಭರಣೈರ್ಯುತ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ. ಕನ್ಯೆಯನ್ನು, ಮಗಳನ್ನು, ಲಕ್ಷಣ ಸಂಪನ್ನ ಸದ್ಗುಣ ಮತ್ತು ಉತ್ತಮ ಲಕ್ಷಣಗಳಿಂದ ಕೂಡಿದವಳನ್ನು, ಕನಕಾಭರಣೈರ್ಯುತ ಚಿನ್ನದ ಆಭರಣಗಳಿಂದ ವಜ್ರಾಲಂಕೃತವಾದವಳನ್ನು ದಾನ ಮಾಡುತ್ತಿದ್ದೇನೆ. ವಿಷ್ಣವೇ ತುಭ್ಯಂ, ಮಹಾವಿಷ್ಣುವಿನ ಸ್ವರೂಪನಾದ ನಿನಗೆ ಅಂದರೆ ನನಗೆ, ವರನಿಗೆ, ಬ್ರಹ್ಮಲೋಕ ಜಿಗೀಷಯ, ಬ್ರಹ್ಮಲೋಕವನ್ನು ಪಡೆಯುವ ಇಚ್ಛೆಯಿಂದ. ಸಂಪೂರ್ಣ ತಾತ್ಪರ್ಯ, ವಿವಾಹದ ಸಮಯದಲ್ಲಿ ಮಗಳ ತಂದೆಯು ವರನನ್ನು ಸಾಕ್ಷಾತ್ ಮಹಾವಿಷ್ಣುವಿನ ಸ್ವರೂಪವೆಂದು ಭಾವಿಸಿ ಈ ಸಂಕಲ್ಪವನ್ನು ಮಾಡುತ್ತೇನೆ. ಎಲೆ ವಿಷ್ಣು ರೂಪಿಯಾದ ವರನೇ, ಸರ್ವಲಕ್ಷಣ ಹಾಗೂ ಸದ್ಗುಣಗಳಿಂದ ತುಂಬಿದ ಚಿನ್ನದ ಆಭರಣಗಳಿಂದ
ಅಲಂಕೃತಳಾದ ನನ್ನ ಈ ಮಗಳನ್ನು ಬ್ರಹ್ಮಲೋಕವನ್ನು ಹೊಂದುವ ಅಂದರೆ ಮೋಕ್ಷವನ್ನು ಪಡೆಯುವ ಉತ್ತಮ ಉದ್ದೇಶದಿಂದ ನಿನಗೆ ದಾನವಾಗಿ ನೀಡುತ್ತಿದ್ದೇನೆ. ಅದ್ಭುತವಾದ ಒಂದು ಅರ್ಥ, ಹಾಗೆ ವಿಜ್ಞಾನವೂ ಹೌದು. ಕನ್ಯಾದಾನವು ಶ್ರೇಷ್ಠವಾಗಲು ಕಾರಣಗಳನ್ನು ತಿಳಿದುಕೊಳ್ಳುವ. ಮಹಾದಾನಗಳಲ್ಲೇ ಮಿಗಿಲಾದದ್ದು ಅನ್ನದಾನ, ಭೂದಾನ, ಗೋದಾನಗಳಿಗಿಂತಲೂ ವಿದ್ಯಾದಾನಗಳಿಗಿಂತಲೂ ಕನ್ಯಾದಾನವನ್ನು ಉತ್ತಮ ಸ್ಥಾನದಲ್ಲಿ ಇಡಲಾಗಿದೆ. ಏಕೆಂದರೆ ಇಲ್ಲಿ ಜೀವಂತ ವ್ಯಕ್ತಿಯ ಮಗಳ ಜವಾಬ್ದಾರಿಯನ್ನು ಹಸ್ತಾಂತರಿಸಲಾಗುತ್ತದೆ. ಇನ್ನು ವಂಶೋದ್ಧಾರಕ್ಕಾಗಿ ಕನ್ಯಾದಾನ ಮಾಡುವ ಮೂಲಕ ತಂದೆಯು ತನ್ನ ಹಿಂದಿನ 10 ತಲೆಮಾರುಗಳ ಮತ್ತು ಮುಂದಿನ 10 ತಲೆಮಾರುಗಳ ಪಿತೃಗಳಿಗೆ ಸದ್ಗತಿಯನ್ನು ತರುತ್ತಾನೆ. ದೇಶದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯೂ ಸಾಧ್ಯವಾಗುತ್ತದೆ. ಧರ್ಮದ ಮುಂದುವರಿಕೆಗೆ ಕಾರಣವಾಗುತ್ತದೆ. ಸೃಷ್ಟಿಯ ನಿಯಮದಂತೆ ಮತ್ತೊಂದು ವಂಶದ ಬೆಳವಣಿಗೆಗೆ ಮತ್ತು ಧರ್ಮದ ಉಳಿವಿಗಾಗಿ ತಂದೆಯು ತನ್ನ ಹೃದಯದ ಭಾಗವಾದ ಮಗಳನ್ನು ತ್ಯಾಗ ಮಾಡುತ್ತಾನೆ. ಈ ವಿಚಾರವಾಗಿ ನನ್ನ ವೈಯಕ್ತಿಕ ರಕ್ಷಣೆಯನ್ನು ನೀವುಗಳು ಮಾಡುವಿರಿ ಎಂದು ಭಾವಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗುವ ಎಂದು ನಿಮಗೆ ನಮಸ್ಕರಿಸುತ್ತಾ ನಮೋ ನಮಃ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.